Hello everyone, welcome to Sanmarga classes. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 24ನೇ ಪ್ರಶ್ನೆ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಯಾವ ಭಾಗದಲ್ಲಿ ಒಳನಾಟುವಿಕೆಯು ನಡೆಯುತ್ತದೆ? ಒಳನಾಟುವಿಕೆ ಅಂದ್ರೇನು? ಅಂಡಾಶಯದಲ್ಲಿ ಉತ್ಪತ್ತಿಯಾದ ಅಂಡಾಣು ವೃಷಣದಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹವಾದ ವೃಷಣದಲ್ಲಿ ಉತ್ಪತ್ತಿಯಾದ ವೀರ್ಯಾಣುವಿನ ಜೊತೆ ಸೇರಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡನಾಳದ ಭಾಗದಲ್ಲಿ ಏನಾಗ್ತದೆ? ನಿಷೇಚನವನ್ನ ಹೊಂದುತ್ತದೆ. ಹೆಣ್ಣು ಲಿಂಗಾಣು ಮತ್ತೆ ಗಂಡು ಲಿಂಗಾಣು ಸಮ್ಮಿಳನ ಆಗ್ತದೆ, ಅದನ್ನ ನಿಷೇಚನ ಅಂತ ಕರಿತೀವಿ. ಈಗ ನಿಷೇಚನ ಆಗಿರುವಂತಹ ಮುಂದಿನ ಹಂತ ಏನು? ನಿಷೇಚನ ಆದ್ಮೇಲೆ ಅಂದ್ರೆ ಅದು ಯುಗ್ಮಜ ಆಗ್ತದೆ. ಇವೆರಡು ಕೋಶಗಳು ಸೇರಿ ಒಂದೇ ಕೋಶ ಕೇಂದ್ರವಾಗಿ ಬದಲಾಗ್ತದೆ, ಯುಗ್ಮಜ ಅಂತ ಕರಿತೀವಿ. ಆ ಯುಗ್ಮಜ ಇರುವಂತದ್ದು ಆಮೇಲೆ ಏನಾಗ್ತದೆ? ಭ್ರೂಣವಾಗಿ ಬೆಳವಣಿಗೆಯನ್ನ ಹೊಂದುತ್ತದೆ. ಇದು ಯುಗ್ಮಜ ಒಂದೇ ಕೋಶ ಇರುವಂತದ್ದು ಏನಾಗ್ತದೆ? ಪದೇ ಪದೇ ವಿಭಜನೆಗೊಳ್ಳುತ್ತಾ ಬಹಳಷ್ಟು ಕೋಶಗಳಾಗ್ತಾ ಭ್ರೂಣವಾಗ್ತದೆ. ಆಮೇಲೆ ಅದು ಅಭಿವರ್ಧನೆ ಹೊಂದುತ್ತಾ ಹೋಗ್ತದೆ. ಈಗ ಈ ಸಂದರ್ಭದಲ್ಲಿ ಭ್ರೂಣಕ್ಕೆ ಒಂದಿಷ್ಟು ಪೋಷಣೆ ಬೇಕು ಅಲ್ವಾ? ಆ ಪೋಷಣೆಯನ್ನ ಪಡಿಲಿಕ್ಕೆ ಭ್ರೂಣ ಏನು ಮಾಡ್ತದೆ? ಗರ್ಭಾಶಯದಲ್ಲಿ ಹುಟ್ಟಿಕೊಳ್ಳುತ್ತದೆ. ಅದನ್ನ ಒಳನಾಟುವಿಕೆ ಅಂತ ಕರಿತೀವಿ. ಹಾಗಿದ್ರೆ ನಿಮ್ಗೆ ಉತ್ತರ ಈಗಾಗಲೇ ಗೊತ್ತಾಯ್ತು. ಗರ್ಭಾಶಯದಲ್ಲಿ ಒಳನಾಟುವಿಕೆಯು ನಡೆಯುತ್ತದೆ. ಒಳನಾಟುವಿಕೆ ಎಲ್ಲಿ ನಡೀತದೆ? ಗರ್ಭಾಶಯದಲ್ಲಿ ಒಳನಾಟುವಿಕೆ ನಡೆಯುತ್ತದೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.